ಚಳ್ಳಕೆರೆ ತಾಲೂಕು ಪರಶಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಕೊಲ್ಲಪುರದಂಬ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವ ಸಂಭ್ರಮ ಸಡಗರದಿಂದ ನಡೆಯಿತು. ಯುಗಾದಿ ಹಬ್ಬದಲ್ಲೂ ಶ್ರೀ ಕೊಲ್ಲಪುರದಂಬ ದೇವಿಯ ರಥೋತ್ಸವದಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿಯವರು ಭಾಗಿಯಾಗಿ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ಮಾತನಾಡಿದರು. ಶ್ರೀ ಕೊಲ್ಲಪುರದಂಬದ ರಥೋತ್ಸವದಲ್ಲಿ ಎಲ್ಲರ ಸಹಕಾರ ಅಗತ್ಯ. ಎಲ್ಲ ಸಮುದಾಯ ವರ್ಗದವರು ಜನರು ಸೇರಿ ಸಹಬಾಳ್ವೆಯಿಂದ ಆಚರಿಸುವಂಥ ಜಾತ್ರೆಯಾಗಿದ್ದು, ಅದ್ದೂರಿ ರಥೋತ್ಸವದಲ್ಲಿ ಅತಿ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ದೇವಿಗೆ ಹರಕೆ ಸಲ್ಲಿಸಿದರು. ಮುಂದಿನ ವರ್ಷಕ್ಕೆ ಶ್ರೀ ಲಕ್ಷ್ಮೀ ಕೊಲ್ಲಪುರದಮ್ಮ ದೇವಿಯ ನೂತನ ಕಟ್ಟಡ ನೋಡುವಂಥ ಭಾಗ್ಯ ಭಕ್ತರಿಗೆ ಸಿಗಲಿ ಎಂದು ದೇವಿಯನ್ನು ಪ್ರಾರ್ಥಿಸಿದರು. 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿದ್ದು ಕಾಮಗಾರಿ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಭಕ್ತರಿಗೆ ನೋಡುವ ಭಾಗ್ಯ ಶ್ರೀದೇವಿ ಕೊಲ್ಲಪುರದಮ್ಮ ಕರುಣಿಸಲಿ ಎಂದು ದೇವರಲ್ಲಿ ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಶ್ರೀ ಲಕ್ಷ್ಮೀ ಕೊಲ್ಲಪುರದಮ್ಮ ದೇವಿಯ ಆಡಳಿತ ಮಂಡಳಿ, ಊರಿನ ಮುಖಂಡರು ಈ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಆ ದೇವಿಗೆ ನಮ್ಮ ಭಕ್ತಿಯನ್ನ ಹಬ್ಸೋದ್ರ ಮುಖಾಂತರ, ಈಗ ಈ ಹೂನಾರ ಮತ್ತು ಬಾಟುವನ್ನ ತಗೊಳ್ಳೋದ್ರ ಮುಖಾಂತರ ಆ ಭಕ್ತಿಯನ್ನ ಅರ್ಪಿಸಿದ್ದಾರೆ. ಮುಕ್ತಿ ಬಾಟುವನ್ನ ಜೈವೀರಾಚಾರ್ಯವರು ಪಡೆದಿದ್ದಾರೆ. ಅದು 2ನೇ ಬಾರಿ. ಕಳೆದ ವರ್ಷನೂ ಕೂಡ ಇವರು 1 ಲಕ್ಷಕ್ಕೆ, ಈ ವರ್ಷ 1,55,000 ಹೋಗಿದ್ದಾರೆ. ಮತ್ತೆ ಹೂನಾರ ಪಡೆದಂತ 3 ಜನ ಯಾರ್ಯಾರ ಹೆಸರು? ನವೀನ, ಗಗನ್ ಮತ್ತೆ ಶ್ರೀನಿವಾಸ. ಅವರೆಲ್ಲರಿಗೂ, ಅವರ ಕುಟುಂಬದವರಿಗೂ, ಅವ್ರಿಗೆಲ್ಲ ಆ ಶ್ರೀದೇವಿಯ ಕೊಲ್ಲಪುರಮ್ಮ ಆಶೀರ್ವಾದ ದೇವಿ ಇರಲಿ ಅಂತ ಹೇಳಿ ಭಾವಿಸುವ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಆ ದೇವಿಯ ಆಶೀರ್ವಾದ ಇರಲಿ. ತಮ್ಮ ಹರಕೆಗಳು, ಆರೈಕೆಗಳು, ಅವಶ್ಯಕತೆಗಳು ಏನಿದೆ ಅದೆಲ್ಲ ಆ ದೇವಿ ಪೂರೈಸಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಕೊಲ್ಲಾಪುರದಮ್ಮ ನೂತನ ದೇವಸ್ಥಾನ ಈಗಾಗಲೇ ಪ್ರಾರಂಭ ಆಗಿದೆ. ಮುಂದಿನ ವರ್ಷ ಇದೇ ವೇಳೆಗೆ ಆ ದೇವಸ್ಥಾನ ಮುಗಿಲಿ ಅಂತ ಹೇಳ್ಬಿಟ್ಟು ನಿಮ್ಮ ಎಲ್ಲರ ಸಂಕಲ್ಪ ಇರಲಿ, ನನ್ನ ಸಂಕಲ್ಪ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ಬೇಡ್ತಾ ನಿಮ್ಮೆಲ್ಲರಿಗೂ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.